ನೋಡಿ ನೆನ್ನೆ ಮುದ್ದೆಗೆ ಸೊಪ್ಪು ಸಾರು ಮಾಡಿದ್ದೆ, ಸಖತ್ತಾಗಿತ್ತು. ಇದೊಂಥರ ರುಬ್ಬಾಕಿದ್ದೆ, ಮಸಾಲೆ ತುಂಬ ಸೆಟ್ ಆಗಿತ್ತು ಚೆನ್ನಾಗಿ. ಒಮ್ಮೆ ಯಾರಿಗನ್ನ ಇಷ್ಟ ಆದರೆ ಮಾಡ್ಕೊಂಡು ನೋಡಿ. ಅಕ್ಷಯ ಕಲ್ಪದಲ್ಲಿ ದಂಟು ಸೊಪ್ಪು ತರಿಸಿದ್ದೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸ್ವಲ್ಪ ಕಾಸ್ಟ್ಲಿ ತಗೋತಾರೆ, ಆದರೆ ರುಚಿನೂ ಅಷ್ಟೇ, ಕ್ವಾಲಿಟಿನೂ ಅಷ್ಟೇ, ನೋಡೋಕ್ಕೂ ಅಷ್ಟೇ. ನಾನು ಬಿಡಿಸಿ ಅದರಲ್ಲೇ ಸುತ್ತಿಟ್ಟೆ, ಅವ್ರು ಹಿಂಗೆ ಸುತ್ತಿ ಕೊಡ್ತಾರೆ. ನಾನು ಬಿಡಿಸಿಬಿಟ್ಟು ನೋಡಿ ದೊಂಟೆಲ್ಲ ತೆಗೆದುಬಿಟ್ಟು ಇಟ್ಟಿದ್ದೀನಿ. ದೊಂಟೆಲ್ಲೂ ಒಂದು ರೆಸಿಪಿ ಮಾಡೋಣ. ಸೊಪ್ಪು ನೋಡಿದ್ರೆ ಗೊತ್ತಾಗುತ್ತಲ್ಲ ಏನು ಚೆನ್ನಾಗಿದೆ ಗೊತ್ತಾ. ಇದರಲ್ಲಿ ಮುಕ್ಕಾಲು ಅಷ್ಟು ಹಾಕ್ಬಿಡ್ತಾಯಿದ್ದೀನಿ, ಸ್ವಲ್ಪ ಇಟ್ಕೊಂಡಿದ್ದೀನಿ. ಅದು ದಂಟಿನ ಜೊತೆಗೆ ಹಾಕೋಣ, ಇಲ್ಲ ಹೆಸ್ರು ಕಾಳಿಗೋ ಇಲ್ಲ ಹುರುಳಿ ಕಾಳಿಗೋ ಹಾಕೋಣ ಅಂಥೇಳಿ ಸ್ವಲ್ಪ ಇಟ್ಟಿದ್ದೀನಿ ನೋಡಿ ಇಷ್ಟು. ಮತ್ತು ಪಾಲಕ್ಕು ನೋಡಿ ಎಷ್ಟು ಎಳೆಯದಾಗಿದೆ. ಪಾಲಕ್ಕೂ ಅದು ಎರಡೂ ತರಿಸಿದ್ದೆ, ತುಂಬಾ ರುಚಿಯಾಗಿತ್ತು. ಸಾರು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕೋಸ್ಕರ ನಾನು ರುಬ್ಬಕ್ಕೆ ನೋಡಿ ಕಾಯಿ ಫ್ರೆಶ್ಶಾಗಿ ಕಾಯಿ ಹಸಿಮೆಣ್ಸಿನ್ಕಾಯಿ ತೊಳೆದ್ಬಿಟ್ಟು ಖಾರಕ್ಕೆ ಎಷ್ಟು ಬೇಕೋ ಹಾಕ್ಕೊಳ್ಳಿ. ಇದು ಖಾರದ ಮೆಣಸಿನ್ಕಾಯಿ ನಾನೊಂದು 5-6 ಹಾಕ್ತಾಯಿದ್ದೀನಿ. ಕಾಳು ಮೆಣಸು ಒಂದು 10-12 ಹಾಕ್ತಾಯಿದ್ದೀನಿ. ಅಲ್ಲಿ ನೋಡಿ ಜೀರಿಗೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು ಟೊಮೊಟೊ ಮತ್ತು ಧನಿಯಾ ಕಾಳಿದ್ರು ಹಾಕಿ ಹಸಿದು, ಇಲ್ಲ ನಾನು ಧನಿಯಾ ಪುಡಿನೇ ಹಾಕಿದೆ. ಈ ಥರ ಸ್ವಲ್ಪ ಟೊಮೊಟೊ ಇತ್ತಲ್ವ, ಅದಕ್ಕೆ ಇದಾಯಿತು. ನಾನು ಕುಕ್ಕರಲ್ಲಿ ಮುಚ್ಚಿ ಬೇಯಿಸಿಲ್ಲ, ಹಂಗೆ ಬೇಯಿಸಿದ್ದೀನಿ. ಅರ್ಧ ಬೇಳೆ ಬೆಂದಿದೆ. ಇವಾಗಿರೋ ಸೊಪ್ಪು ಮತ್ತು ಒಂದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಅರಿಶಿನ ಸ್ವಲ್ಪ ಹಾಕ್ಬಿಟ್ಟು ಹಂಗೆ ಡೈರೆಕ್ಟಾಗೆ ಕುದಿಸ್ಕೊಂಡು ಬರ್ತೀನಿ. ಕುದಿಸ್ಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊಂಡು ಬರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಹೊಗೆ ಬರ್ತಾಯಿದೆ, ಘಮ ಅಷ್ಟು ಚೆನ್ನಾಗಿ ಬರ್ತಾಯಿದೆ. ಸೊಪ್ಪಿಗೆ ಘಮ ಇರುತ್ತಾ ಅನಿಸುತ್ತೆ. ಆರ್ಗ್ಯಾನಿಕ್ದಲ್ವಾ, ತುಂಬಾ ಚೆನ್ನಾಗಿತ್ತು. 56 ರೂಪಾಯಿ ತಗೊಂಡಿದ್ದಾರೆ ಒಂದು ಕಟ್ಟಿಗೆ. ರುಬ್ಬಿರೋ ಮಸಾಲೆ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಆ ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಮುಚ್ಚಳಕ್ಕೇ ತುಂಬ ಮೆತ್ಕೊಂಡಿರುತ್ತಲ್ವ, ಮುಚ್ಚಳ ಮುಚ್ಚಿಬಿಟ್ಟು ಹಿಂಗೆ ಅಲ್ಗಾಡಿಸಿದ್ರೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಎಲ್ಲನೂ ಹಾಕ್ಕೊಂಬಿಟ್ಟು ನೋಡಿ ಒಂದು ಸರಿ ಮಿಕ್ಸ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಬೆಲ್ಲ ಹಾಕ್ತೀನಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೆಲ್ಲ ಹಾಕ್ಕೋಬೇಡಿ. ಹುಳಿಗೆ ಮಾವಿನಕಾಯಿ ಹಾಕ್ತಾಯಿದ್ದೀನಿ, ಹುಳಿ ಮಾವಿನಕಾಯಿ, ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದನ್ನ ನೋಡಿ ಚೆನ್ನಾಗಿ ಕುದಿಸ್ಕೊಂಡು ಬಂದಿದ್ದೀನಿ. ಇವಾಗ ಇದಕ್ಕೆ ಸಾಸಿವೆ, ಇಂಗು, ಕರಿಬೇವು ಒಗ್ಗರಣೆ ಕೊಟ್ಕೊಂಡು, ಆ ಒಗ್ಗರಣೆ ಪಾತ್ರೆಗೆ ಇಂಗು ಎಲ್ಲ ಮೆತ್ಕೊಂಡಿರುತ್ತೆ. ಸ್ವಲ್ಪ ಬಿಸಿ ಸಾರು ಹಾಕ್ಬಿಟ್ಟು ಬಗ್ಸಿ, ಆ ರುಚಿನೂ ಸಾರಿಗೆ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಮುದ್ದೆದೇನು ತೋರಿಸಿಲ್ಲ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮುದ್ದೆಗೆ ಹಾಕ್ಕೊಂಡು ತಿಂದರೆ ಅಷ್ಟೇ ಸ್ವರ್ಗ, ಅಷ್ಟು ಚೆನ್ನಾಗಿರುತ್ತೆ. ತೊಂಡೆಕಾಯಿ ಒಂದು 10-12 ಇತ್ತು, ಅದಕ್ಕೆ ಚಟ್ನಿ ಮಾಡಿದೆ. ಅದೇನು ವೀಡಿಯೋ ಮಾಡಿಲ್ಲ. ನಿಮ್ಗೆ ಬೇಕು ಅಂದರೆ ಕೇಳಿ, ನಾಳೆನೇ ವೀಡಿಯೋ ಮಾಡಾಕ್ತೀನಿ. ಸಾಂಬಾರು, ಈರುಳ್ಳಿ, ಸ್ವಲ್ಪ ಅನ್ನ, ಮುದ್ದೆ. ಇದು ನೋಡಿ ಸ್ವಲ್ಪ ಬಡಿಸ್ಕೊಂಡು, ಇಷ್ಟಲ್ಲ ಮತ್ತೆ ಬಡಿಸ್ಕೊಂಡೆ. ಜಾಸ್ತಿ ಸಾರು ತಿಂದಿರೋದು, ತುಂಬಾ ಚೆನ್ನಾಗಿತ್ತು. ತುಪ್ಪ ಸ್ವಲ್ಪ ಹಾಕ್ಕೊಂಡು ಸವೀರಿ, ಅಷ್ಟು ರುಚಿಯಾಗಿರುತ್ತೆ. ಮಧ್ಯೆ ಒಂದೊಂದು ಈರುಳ್ಳಿ ಇಟ್ಕೊಂಡು ತಿಂದು ಲಾಸ್ಟಿಗೆ ಅನ್ನ, ಚಟ್ನಿ ಇತ್ತಲ್ವ, ಚಟ್ನಿನ ಹಂಚ್ಕೊಂಡು ಅನ್ನ ತಿಂದ್ಬಿಟ್ಟು ಸಖತ್ತಾಗಿತ್ತು ನೋಡಿ. ಇಷ್ಟೇ, ನೀರು ಮಜ್ಜಿಗೆ ಒಂದು ಲೋಟ ಕುಡಿದ್ಬಿಟ್ರೆ ಆಯಿತು ಲಾಸ್ಟಿಗೆ. ಸೂಪರಾಗಿತ್ತು. ಇಷ್ಟ ಆಯ್ತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡಿ, ಮಾಡ್ಕೊಂಡು ನೋಡಿ.